ವೀಕ್ಷಕರು ನಮಸ್ಕಾರ. 40,000ಕ್ಕೆ ಸೋನಿ ಬ್ರಾವಿಯಾ 55 ಇಂಚಿನ ಟಿ ವಿ ಯಾವ ಥರ ತೊಗೋಬೋದು ಅಂತಲೂ ಹೇಳ್ತೀನಿ ಈ ವಿಡಿಯೋದಲ್ಲಿ. ಹಾಗೂ ಈ ವಿಡಿಯೋ ತೊಗೊಳ್ಳೋದ್ರಿಂದ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಏನಿದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಮತ್ತು ಈ ಟಿ ವಿಯಲ್ಲಿ ಏನೆಲ್ಲ ಫೆಸಿಲಿಟಿ ಫೀಚರ್ಸ್ ಇದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮೂರ್ತಿ ಟಾಕ್ಸ್ನ ಲೈಕ್ ಮಾಡಿ, ಹಾಗೂ ಯಾರು ಟಿ ವಿ ತೊಗೋಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ ನೋಡ್ತಾ ಇದ್ದೀರಲ್ಲ, ಇದು ಸೋನಿ ಬ್ರಾವಿಯಾ ಅಂತ, ಬ್ರಾವಿಯಾ 2 ಅಲ್ಲ, ಬ್ರಾವಿಯಾ. ಸೊ ಇದು ಬಂದು ಬೇಸ್ ಪ್ರೈಸು 89,000 ರೂಪಾಯಿ, ಹತ್ತತ್ರ 1 ಲಕ್ಷ ಬ್ರಾವಿಯಾ 2 ಬಂದು. ಬಟ್ ಇದು ನನಗೆ ಯಾವ ಥರ 40,000ಕ್ಕೆ ಸಿಕ್ತು ಅಂದರೆ, ಇದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಡಿದ್ದೀನಿ. ಹಾಗೂ ಕ್ಯಾಶ್ ಬ್ಯಾಕ್ ಎಲ್ಲ ಸೇರಿ ನನಗೆ 45,000 ಬಿತ್ತು ಅಂತ ಹೇಳ್ಬೋದು. ಹಾಗೂ ಈ ವಿಡಿಯೋದಲ್ಲಿ ಫಸ್ಟು ಪಾಸಿಟಿವ್ ಹೇಳಬೇಕಾದ್ರೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ನೋಡಿ. ಯಾವುದೇ ಒಂದು ವಿಷಯ ತಗೊಳ್ಳಿ, ನಾನೀಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಕೂಡ ಸ್ಯಾಮ್ಸಂಗ್ ಲೇಟೆಸ್ಟ್ S25 81,000 ರೂಪಾಯಿ. ಯಾವುದೇ ಕಾರಣಕ್ಕೂ ಬ್ರ್ಯಾಂಡ್ ವ್ಯಾಲ್ಯೂ ನೋಡಿ ದುಡ್ಡಂತೂ ಕೊಡಬೇಡಿ. ಯಾವುದೇ ಎಲೆಕ್ಟ್ರಾನಿಕ್ಸ್, ಅದು ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸಲ್ಲಿ ಸೋನಿ ಅಂದ ತಕ್ಷಣ 1 ಲಕ್ಷ ಅಥವಾ 80,000 40,000 ಕೊಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ನಾನು ಇದನ್ನು ಸರಿಸುಮಾರು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿರೋ ಅಡ್ವಾಂಟೇಜ್ ಎಷ್ಟಿದೆ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಅದು ಎಸ್ಪೆಷಲಿ ಆನ್ಲೈನ್ಲಂತೂ ತೊಗೊಳ್ಳೋಕ್ಕೆ ಹೋಗಬೇಡಿ. ಈಗ ಸ್ಟಿಲ್ ಈ ಟಿ ವಿ ಚೆನ್ನಾಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಫಸ್ಟು ಅಡ್ವಾಂಟೇಜ್ ಹೇಳೋದಾದರೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಹಾಗೂ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ಚೆನ್ನಾಗಿದೆ ಅನ್ನೋಕ್ಕಿಂತ ಡೀಸೆಂಟ್, 10ಕ್ಕೆ 7 ಮಾರ್ಕ್ಸ್ ಕೊಡ್ತೀನಿ. ಬಿಲ್ಡ್ ಕ್ವಾಲಿಟಿ ಆಮೇಲೆ ಬರ್ತೀನಿ ನಾನು. ಥರ್ಡ್ ಒನ್ನು, ಇದು ಆ್ಯಂಡ್ರಾಯ್ಡ್ ಇದೆ, ಅಂದರೆ ಗೂಗಲ್ ಟಿ ವಿ. ಇದರಲ್ಲಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ನಿಮಗೆ ಫೋನಲ್ಲೆಲ್ಲ ಯಾವ ಥರ ಇದೆ ಅದೇ ಥರ ಅಪ್ಲಿಕೇಶನ್ಸ್ಗಳು ಕೂಡ ಇದೆ. ಅದು ಯೂಸರ್ ಇಂಟರ್ಫೇಸ್ ಅಥವಾ ಯೂಸರ್ ಗ್ರಾಫಿಕ್ ಇಂಟರ್ಫೇಸ್ ಅಂತ ಏನು ಕರಿತೀವಿ, ಅದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೂ ಇದು ಹ್ಯಾಂಗ್ ಆಗೋದಿಲ್ಲ. ನಾನು ಅಬ್ಸರ್ವ್ ಮಾಡ್ದಂಗೆ 6 ತಿಂಗಳಿಂದ ಒಂದು ಸಾರಿ ಕೂಡ ಹ್ಯಾಂಗ್ ಆಗಿಲ್ಲ. ಇದೇ ಥರ ಹೇಳ್ತಾ ಹೋದರೆ ಕಾಮನ್, ಇದೆಲ್ಲ ಬೇಸಿಕ್. ನೀವು 30,000 ರೂಪಾಯಿ 55 ಇಂಚ್ ಟಿ ವಿ ಎಕ್ಸಾಂಪಲ್ HCL ಕೊಟ್ಟರು ಕೂಡ ಬರುತ್ತೆ. ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಆಫ್ ವ್ಯೂ ಬಂದರೆ, ನಾವು ಸೋನಿ ಟಿ ವಿ ತಗೊಳ್ಳೋದಕ್ಕೆ ಕ್ವಾಲಿಟಿ ವೈಸು, ಕ್ವಾಲಿಟಿ ಅಂದರೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಅಫ್ಕೋರ್ಸ್ ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಇದೆಲ್ಲ ನೋಡಿ ಪ್ಲಾಸ್ಟಿಕ್ ಮೆಟೀರಿಯಲ್ಸ್. ಈ ಸುಮ್ಮನೆ ನೀವು ಹಿಂಗೆ ಅಂದ್ಕೊಂಡ್ರು ಕೂಡ ಹೋಗ್ಬಿಡುತ್ತೆ. ಅದಲ್ಲದೆ ಈ ಕಡೆ ನಾವು ಯಾರು ಗಮನಿಸಲ್ಲ, ಆನ್ಲೈನಲ್ಲಿ ತೊಗೊಂಡ್ರೆ ಇಲ್ಲಿ ಒಳಗಡೆ ನೋಡ್ಬೋದು ಶಾರ್ಪ್ ಎಡ್ಜಸ್ ಇದೆ, ಅದನ್ನು ಯಾವುದೂ ಕ್ಲೀನಾಗಿ ಅವರು ಅಸೆಂಬಲ್ ಮಾಡಿಲ್ಲ. ಹಾಗೂ ಇಲ್ಲಿ ಮೇಜರಾಗಿ ನೋಡಿ ಯಾರು ಗಮನಿಸಲ್ಲ, ಆನ್ಲೈನಲ್ಲಿ ಬಂದಾಗ ನಮಗೆ ಈ ಥರ ಸ್ಟಿಕ್ಕರ್ ಕೊಟ್ಬಿಡ್ತಾನೆ, ಸೆಲ್ಲೋ ಟೈಪ್ ಕೊಟ್ಬಿಡ್ತಾನೆ. ನಾನು ಒಂದು 2-3 ತಿಂಗಳು ತೆಗ್ದಿರಲಿಲ್ಲ, ಇರಲಿ ಬಿಡು ಹೊಸದು ಅಂತ. ಆದರೆ ಇಲ್ಲಿ ನೋಡಿ ಎಂಥ ಸ್ಕ್ಯಾಮ್ ಮಾಡ್ತಾರೆ ಅಂದರೆ, ಇಲ್ಲಿ ನೋಡಿ ಯಾವ ಥರ ಅಸೆಂಬಲ್ ಮಾಡಿದರೆ ಗ್ಯಾಪ್ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಆನ್ ಮಾಡ್ತೀನಿ, ಇಲ್ಲಿ ನೋಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ಇಲ್ಲಿ ಗ್ಯಾಪ್ ಕಾಣಬಾರ್ದು. ಅದು ಏಕೆ ಎಸ್ಪೆಷಲಿ ಅದು ಆ್ಯಕ್ಚುಲಿ ಸೋನಿ ಟಿ ವಿ ಈ ಥರ ಗ್ಯಾಪ್ ಕಾಣುತ್ತೆ ಅಂದರೆ ನಿಮಗೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣುತ್ತೆ ಏನೋ ಗೊತ್ತಾಗಲ್ಲ. ಬಟ್ ಇಲ್ಲಿ ನೋಡಿ ಕ್ಲಿಯರಾಗಿ ಕಾಣ್ತಾ ಇದೆ. ನೋಡಿ ಝೂಮ್ ಮಾಡ್ತೀನಿ, ನೋಡಿ ಇಲ್ಲಿ ನೋಡಿ, ಮೊಬೈಲ್ ಟರ್ನ್ ಮಾಡ್ಕೊಳ್ಳಿ, ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ ಈ ಗ್ಯಾಪ್ ಯಾವುದೇ ಕಾರಣಕ್ಕೂ ಇದು ಸೋನಿ ಟಿ ವಿ. ಅದರಿಂದ ಈ ಗ್ಯಾಪ್ ಇದು ಸ್ಕ್ಯಾಮ್ ಅಂತ ಹೇಳ್ಬೋದು. ಸೋನಿ ಟಿ ವಿಯ ಒಂದು ಸ್ಕ್ಯಾಮ್. ಇದು ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್ ಅಂತಲೇ ಹೇಳ್ಬೋದು. ಈಗ ನಾನೇನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಇದು ಸರ್ ಇದು ಹ್ಯಾಂಡ್ಲಿಂಗ್ ಎರರು ನಿಮ್ಮ ಡಿಫೆಕ್ಟ್ ಅಂತ ನಮಗೆ ತೋರಿಸ್ಬಿಡ್ತಾರೆ. ಅದರಿಂದ ಬಿಲ್ಡ್ ಕ್ವಾಲಿಟಿ 10ಕ್ಕೆ 4. ನೆಕ್ಸ್ಟು ಡಿಸ್ಅಡ್ವಾಂಟೇಜ್ ಎರಡನೇದು ಅಂತ ಬಂದರೆ ಓವರ್ ಪ್ರೈಸ್ಡ್. 80,000 60,000 ಬೇಡ, 50,000 ಬೇಡ, 45,000 ತೊಗೊಂಡ್ರು ಕೂಡ ಇದು ಓವರ್ ಪ್ರೈಸ್ ಅಂತ ಹೇಳ್ಬೋದು. ಈಗೇನು ನೋಡ್ತಾ ಇದ್ದೀರಾ, ಇದು ಅಫ್ಕೋರ್ಸ್ ಚೆನ್ನಾಗಿದೆ, ಲ್ಯಾಗ್ ಆಗ್ತಾ ಇಲ್ಲ. ಅಫ್ಕೋರ್ಸ್ ಇಲ್ಲಿ ಒಂದು ರಿಮೋಟ್ ಕೊಡ್ತಾರೆ, ಅದನ್ನು ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ಹೋಮ್ಗೆ ಬರುತ್ತೆ. ಇದು ಗೂಗಲ್ ಟಿ ವಿ, ಅದರಿಂದ ನಮಗೆ ಸೇಮ್ ಅಪ್ಲಿಕೇಶನ್ಸ್ ಎಲ್ಲ ತೋರಿಸ್ತಾ ಹೋಗುತ್ತೆ. ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡ್ಕೋಬೋದು ನಾವು, ಸೇಮ್ ಮೊಬೈಲ್ ಯೂಸ್ ಮಾಡ್ದಂಗೆ. ಇನ್ನೇನಿಲ್ಲ, ಎಲ್ಲ ಇನ್ಬಿಲ್ಟ್ ಕೊಟ್ಬಿಡ್ತಾನೆ ಸುಮಾರು ಅಪ್ಲಿಕೇಶನ್ನು, ನಾವು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರಲ್ಲ. ಆದರೆ ಇದೇ ಫೀಚರು ನಮಗೆ 35,000 MI ಟಿ ವಿಲೂ ಕೂಡ ಸಿಗುತ್ತೆ. ಸುಮಾರು ಜನ ಯೂಸ್ ಮಾಡಿದ್ದಾರೆ MI ಟಿ ವಿ. ಎಷ್ಟೋ ಜನ ಚೆನ್ನಾಗಿದೆ, 4 ವರ್ಷ 5 ವರ್ಷ ಆಯಿತು ಅಂತ ಹೇಳ್ತಾರೆ. ಬಟ್ ನಮ್ಮದು ಪ್ರಾಬ್ಲಮ್ ಏನಂದರೆ ಬಿಲ್ಡ್ ಕ್ವಾಲಿಟಿ ನನಗೆ 10ಕ್ಕೆ 4 ಕೊಡೋಕ್ಕಾಗಲ್ಲ, ಅಷ್ಟು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ. ಓವರ್ ಪ್ರೈಸ್ಡ್ ಬ್ರ್ಯಾಂಡು. ಅದು ಬಿಟ್ಟರೆ ಸ್ಮೂತ್ ಇದೆ, ಹ್ಯಾಂಗ್ ಆಗಲ್ಲ, ಸ್ಮೂತ್ ಇದೆ. ಮತ್ತು ಹೇಳಬೇಕಂದ್ರೆ ಅಪ್ಲಿಕೇಶನ್ ಎಲ್ಲ ನೋಡಿದ್ರಿ, ಅಪ್ ಟು ಏನು ಕ್ವಾಲಿಟಿ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ, ಇದು 4K ಕಂಟೆಂಟ್ ತನಕ ಪ್ರೊಡ್ಯೂಸ್ ಮಾಡುತ್ತೆ, 8K ಮಾಡಲ್ಲ. ಸುಮ್ಮನೆ ಎಲ್ಲ ಡಿಸ್ಪ್ಲೇ ಮಾಡ್ಬೋದು. ನಮ್ಮ ಹತ್ರ ಸ್ಯಾಮ್ಸಂಗ್ ಟಿ ವಿ ಇದ್ದವರು ಇದ್ದಾರೆ, ಅವರಲ್ಲಿ ಕಂಪೇರ್ ಮಾಡಿದಾಗ ಸ್ಯಾಮ್ಸಂಗ್ಗೆ ಕಂಪೇರ್ ಮಾಡೋಕ್ಕೆ ಕಷ್ಟ. ಈ ಸೋನಿ ಬ್ರಾವಿಯಾ 1, ಬ್ರಾವಿಯಾ 2 ಅಥವಾ ಲೇಟೆಸ್ಟ್ ವರ್ಷನ್ ನನಗೆ ಗೊತ್ತಿಲ್ಲ. ಬಟ್ ಇದು ಆ್ಯಂಡ್ ಇನ್ನೊಂದು, ಇಲ್ಲಿ ನೋಡಿ, ಇಲ್ಲಿ ಕಿಟಕಿ ಇದೆ. ಇಲ್ಲೇನಾದರೂ ಸೋಫಾದಲ್ಲಿ ನಾವು ಕೂತ್ಕೊಂಡು ಈ ಥರ ನೋಡಬೇಕಂದ್ರೆ, ಬಿಸಿಲೇನಾದರೂ ಬಂದರೆ ಇಲ್ಲಿ ನೋಡಿ, ಇದು ನಮಗೆ ಕಾಣಲ್ಲ ಸರಿಯಾಗಿ.
ಟಿ ವಿ ನೋಡಬೇಕಾದ್ರೆ ಇದೊಂದು ಆಪ್ಷನ್ ಬಿಟ್ಟಿದ್ದಾರೆ, ಯಾವುದೋ ಒಂದು ಟಿ ವಿ OLED, ಮೋಸ್ಟ್ಲಿ QLED ಇರ್ಬೋದು, ಅದರಲ್ಲಿ ನೋಡಿ ತೊಗೊಳ್ಳಿ ದಯವಿಟ್ಟು. ಇದು ಕಾಣಲ್ಲ, ನಾವು ಇಲ್ಲೇ ಬಂದು ನೋಡಬೇಕಾಗುತ್ತೆ ಯಾವಾಗಲೂ, ಎನಿ ಟೈಮ್. ನೋಡಿ ಈ ಥರ ಬ್ಯಾಕ್ಗ್ರೌಂಡು ಮಿರರ್ಲೆಸ್ ಅಂತೇನೋ ಒಂದು ಫೀಚರ್ ಇದೆ, ಅದು ತೊಗೊಳ್ಳಿ. ಬಟ್ ಓವರಾಲಾಗಿ ಹೇಳಬೇಕಂದ್ರೆ 10ಕ್ಕೆ ಒಂದು 6 ಕೊಡ್ಬೋದು ಇದು ಅಷ್ಟೇ. 45,000ಕ್ಕೆ ವರ್ತ್ ಇದೆಯಾ? ಖಂಡಿತ ವರ್ತ್ ಇದೆ, ಆದರೆ ಬೇರೆ ಚಾಯ್ಸ್ಗೂ ಹೋಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಈ ಕೂಡಲೇ ಮೂರ್ತಿ ಟಾಕ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಮೂರ್ತಿ ಟಾಕ್ಸ್.